ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳು ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಎಳ್ಳು ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಶುಭ ಮುಹೂರ್ತ ಯಾವುದು, ಅಮಾವಾಸ್ಯೆಯ ಒಂದು ಸರಳ ಪೂಜಾ ವಿಧಾನ, ಇನ್ನು ಕೆಲವು ಪರಿಹಾರಗಳು ಕೆಲವೊಂದು ದೋಷಗಳಿಗೆ, ಹಾಗೆ ಎಳ್ಳು ಅಮಾವಾಸ್ಯೆ ವಿಶೇಷತೆಯ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಎಳ್ಳು ಅಮಾವಾಸ್ಯೆಯನ್ನು ಪುಷ್ಯ ಅಮಾವಾಸ್ಯೆನು ಅಂತ ನಾವು ಕರಿತೀವಿ. ಇದು ದಕ್ಷಿಣಾಯಣದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯಾಗಿರೋದ್ರಿಂದ 2025 ಇಸ್ವಿಯ ವರ್ಷದ ಕೊನೆಯ ಅಮಾವಾಸ್ಯೆಯಾಗಿದೆ. ಪ್ರತಿ ಸಾರಿ ಬರುವಂತಹ ಅಮಾವಾಸ್ಯೆ ಹುಣ್ಣಿಮೆಗಳು ಬಹಳ ಶ್ರೇಷ್ಠವಾದದ್ದು. ಇಂತಹ ದಿನಗಳಲ್ಲಿ ಕೆಲವೊಂದು ಪೂಜೆಗಳನ್ನು ಮಾಡೋದ್ರಿಂದ, ಪರಿಹಾರಗಳನ್ನು ಮಾಡೋದ್ರಿಂದ, ದೇವರ ಪೂಜೆಯನ್ನು ಮಾಡೋದ್ರಿಂದ, ಕೆಲವು ಪೂಜಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಮನೆಯ ಒಂದು ಏಳಿಗೆ ಆಗುತ್ತೆ. ಹಾಗೆ ಸಕಲ ದೋಷಗಳು ಕೂಡ ಪರಿಹಾರವಾಗಿ ನೆಮ್ಮದಿಯ ಜೀವನ ಅನ್ನೋದು ನಮ್ಮದಾಗುತ್ತೆ. ಇನ್ನು ಅಮಾವಾಸ್ಯೆಯ ತಿಥಿ, ಸಮಯ, ದಿನದ ಬಗ್ಗೆ ಹೇಳೋದಾದರೆ ಡಿಸೆಂಬರ್ 19ನೇ ತಾರೀಕು 2025 ಡಿಸೆಂಬರ್ 19ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ಡಿಸೆಂಬರ್ 20 ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಇಲ್ಲಿ ಪೂರ್ತಿ ಅಮಾವಾಸ್ಯೆ ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾಗಿರುತ್ತೆ. ಲಕ್ಷ್ಮೀ ಪೂಜೆಗೂ ಕೂಡ ಹೇಳಿ ಮಾಡಿಸಿದ ದಿನ ಇದು. ಇನ್ನು ಇದು ರೈತರಿಗೆ ಇದೊಂದು ವಿಶೇಷವಾದಂತಹ ದಿನ ಆಗಿದೆ. ಎಳ್ಳಮಾವಾಸ್ಯೆ ಅನ್ನೋದು ತುಂಬ ಭಾಗಗಳಲ್ಲಿ ರೈತರು ಈ ದಿನ ತಮ್ಮ ತಮ್ಮ ಮನೆಯಲ್ಲಿ ಬೆಳೆದಂತಹ ಫಸಲುಗಳಿಂದ ಮನೆಯಲ್ಲಿ ತರತರಹದ ವಿಧವಾದಂತಹ ಅಡುಗೆಗಳನ್ನು ಮಾಡಿ ಹೊಲಕ್ಕೆ ತೊಗೊಂಡೋಗ್ತಾರೆ, ತಮ್ಮ ಜಮೀನಿಗೆ ತೊಗೊಂಡೋಗ್ತಾರೆ. ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ಹೊಲದಲ್ಲಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬದ ಸಡಗರವನ್ನು ಹೇಳೋದೇ ಬೇಡ, ತುಂಬ ಚೆನ್ನಾಗಿ ಆಚರಿಸ್ತಾರೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಚರಗ ಚೆಲ್ಲೋದು ಅಂತಲೂ ಕೂಡ ಕರೀತಾರೆ ನೈವೇದ್ಯ ಮಾಡೋದಕ್ಕೆ. ಇನ್ನು ಕೆಲವೊಂದು ಭಾಗಗಳಲ್ಲಿ 5 ಕಲ್ಲು ಇಟ್ಟು ಪೂಜೆ ಮಾಡ್ತಾರೆ ಹೊಲದಲ್ಲಿ, ಜಮೀನಿನಲ್ಲಿ. ಅದೇ ರೀತಿ ನೈವೇದ್ಯನೂ ಕೂಡ ಮಾಡ್ತಾರೆ. ತಮ್ಮ ಬಂಧುಗಳನ್ನೆಲ್ಲ ಕರೆಸಿ ಊಟವನ್ನು ಹಾಕುವಂಥ ಪದ್ಧತಿ ಕೆಲವೊಂದು ಭಾಗಗಳಲ್ಲಿ ಇರುತ್ತೆ. ಇದಕ್ಕೆ ವನಭೋಜನ ಅಂತಲೂ ಕೂಡ ಕರೀತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ರೈತರಿಗೆ ಇದು ಒಂದು ಸುಗ್ಗಿ ಹಬ್ಬನೇ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಪರಿಹಾರಗಳ ಬಗ್ಗೆ ಹೇಳೋದಾದರೆ ಶನಿವಾರದ ದಿನ ಅಮಾವಾಸ್ಯೆ ಇನ್ನೂ ಇರೋದ್ರಿಂದ ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗುತ್ತಲ್ವ. ಹಾಗಾಗಿ ಶನಿವಾರದ ದಿನ ಆದಷ್ಟು ಬೆಳಗಿನ ಜಾವದಲ್ಲಿ ಒಂದು ಹನುಮ ದೇವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬರೋದ್ರಿಂದ ನಿಮಗೇನಾದರೂ ಶನಿ ದೋಷ ಇದ್ದರೆ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಇನ್ನು ಎಳ್ಳನ್ನು ದಾನ ಮಾಡೋದ್ರಿಂದ ಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತೆ. ಅಥವಾ ಎಳ್ಳನ್ನು ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಗಳಲ್ಲಿ ಎಳ್ಳನ್ನು ಅರ್ಪಿಸಿ, ಅದೇ ರೀತಿ ಅಥವಾ ಯಾವುದಾದ್ರೂ ಒಂದು ಅರಳಿ ಮರ ಆಗಿರ್ಬೋದು, ಒಂದು ಅಶ್ವತ್ಥ ಮರ, ಈ ಥರ ಯಾವುದಾದ್ರೂ ಒಂದು ಮರದ ಕೆಳಗಡೆ ನೀವು ಎಳ್ಳುಗಳನ್ನು ಹಾಕಿ ಬರೋದ್ರಿಂದ ಪ್ರಾಣಿ ಪಕ್ಷಿಗಳು ಅದನ್ನು ಸೇವಿಸುತ್ತವೆ. ಇದರಿಂದ ನಿಮ್ಮಲ್ಲಿರುವಂತಹ ಗ್ರಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ ನೀವು ಎಳ್ಳನ್ನು ದಾನ ಮಾಡೋದ್ರಿಂದ. ಹಾಗಾಗಿ ಆದಷ್ಟು ಈ ದಿನ ಎಳ್ಳನ್ನು ದಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ಈ ದಿನ ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೆಯದು. ಈ ಒಂದು ಎಳ್ಳಮಾವಾಸ್ಯೆಯ ದಿನ ಯಾವ ಥರ ಅನ್ನೋದಾದರೆ ತುಂಬಾ ಒಂದು ಒಳ್ಳೆಯ ಒಂದು ವಿಧಾನವನ್ನು ನಾನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಏನು ಅಂತ ಅಂದರೆ ಕೆಂಪು ನೀರಿನ ದೃಷ್ಟಿನ ತೆಗಿಬೇಕಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಕೆಂಪು ನೀರಿನ ದೃಷ್ಟಿ ಅಂದರೆ ನಾವು ದೇವರಿಗೆ ಕುಂಕುಮವನ್ನು ನಾವು ಮಿಕ್ಸ್ ಮಾಡಿ, ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡಿ ನಾವು ದೇವರಿಗೆ ದೃಷ್ಟಿ ತೆಗಿತೀವಿ, ದೇವಿಗೆಲ್ಲ. ಈ ಥರ ಎಲ್ಲ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ದೃಷ್ಟಿ ತೆಗಿಬೇಕು ಅನ್ನೋದಾದರೆ ಸುಣ್ಣ ಮತ್ತು ಅರಿಶಿನವನ್ನು ನೀರಲ್ಲಿ ಕಲಿಸ್ಬಿಟ್ಟು, ಅದು ನೋಡಿ ನೀವು ಸುಣ್ಣ ಮತ್ತು ಅರಿಶಿನವನ್ನು ನೀರಲ್ಲಿ ಹಾಕಿ ಕಲಕಿದಾಗ ಕೆಂಪದಾಗಿ, ತುಂಬಾ ಕೆಂಪದಾಗಿ ಚೆನ್ನಾಗಿ ಕಲರ್ ಬರುತ್ತೆ. ಆ ಒಂದು ನೀರಿಂದ ಒಂದು ತಟ್ಟೆಯಲ್ಲಿ ತಗೊಂಡು ಆ ಒಂದು ನೀರಿನಿಂದ 3 ಬಾರಿ ಮೇಲೆಯಿಂದ ಕೆಳಗಡೆ ನಿಮ್ಮ ಎಡಗೈಯಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ರಸ್ತೆಗೆ ಹಾಕಿದರೆ, ರಸ್ತೆಯ ಅಡ್ಡಲಾಗಿ ಹಾಕಿದರೆ ನಿಮ್ಮ ಮಕ್ಕಳ ಮೇಲಿರುವಂಥ ಎಲ್ಲ ರೀತಿಯ ದೃಷ್ಟಿಯೂ ಕೂಡ ನಿವಾರಣೆಯಾಗಿ, ನಿಮ್ಮ ಮಕ್ಕಳು ಏನಾದರೂ ಕಿರಿಕಿರಿ ಮಾಡ್ತಾಯಿದ್ರೆ ಕಿರಿಕಿರಿ ಮಾಡಲ್ಲ, ಹಾಗೆ ಸರಿಯಾಗಿ ಊಟ ಮಾಡಲ್ಲ ಅನ್ನೋರು ಕೂಡ ಅಷ್ಟೇ ಈ ಥರ ಒಂದು ದೃಷ್ಟಿನ ತೆಗೆಯೋದ್ರಿಂದ ನಿಮ್ಮ ಮಕ್ಕಳು ಸದಾ ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಾಗಿ ಖುಷಿಯಿಂದ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಸಿವೆನೂ ಕೂಡ ಅಷ್ಟೇ. ಈ ದಿನ ನೀವು ಸಾಸಿವೆ
ಕರಿ ಸಾಸಿವೆಯನ್ನು ತೆಗೆದುಕೊಂಡು ಮಕ್ಕಳಿಗೆ 3 ಬಾರಿ ಮೇಲಿಂದ ಕೆಳಗಡೆ ಎಡಗೈಯಿಂದ ದೃಷ್ಟಿನ ತೆಗೆದು ಅದನ್ನು ನೀವು ರಸ್ತೆಯಲ್ಲಾದರೂ ಹಾಕ್ಬೋದು, ಅಥವಾ ಏನಾದರೂ ಮನೇಲಿ ನೀರಿರುತ್ತಲ್ವ, ಒಂದು ಚಂಬಲ್ಲಿ ನೀರಿಟ್ಟು ಆ ನೀರಲ್ಲೂ ಕೂಡ ಹಾಕಿ ದೃಷ್ಟಿ ತೆಗಿಬೋದು. ಇದು ಕೂಡ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್, ಎಳ್ಳಮಾವಾಸ್ಯೆಯ ಪೂಜಾ ವಿಧಾನದ ಬಗ್ಗೆ ಹೇಳೋದಾದರೆ ಏನೂ ಇಲ್ಲ, ನಾರ್ಮಲಾಗಿ ನೀವು ಪ್ರತಿ ಬಾರಿ ಅಮಾವಾಸ್ಯೆಯನ್ನು ಯಾವ ಥರ ನೀವು ಮಾಡ್ತಾ ಬಂದಿರ್ತೀರೋ ಮನೇಲಿ ಅದೇ ರೀತಿಯ ಒಂದು ವಿಧಾನಗಳನ್ನು ನೀವು ಫಾಲೋ ಮಾಡಿದ್ರೆ ಆಯಿತು. ಕೆಲವೊಬ್ಬರು ಮನೆಯಲ್ಲಿ ಬರೀ ಫೋಟೋ ಇಟ್ಟು ಪೂಜೆಯನ್ನು ಮಾಡೋವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಅಮಾವಾಸ್ಯೆ ಪೂಜೆಯನ್ನು. ಇನ್ನೂ ಕೆಲವೊಬ್ಬರು ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡೋವಂಥ ಪದ್ಧತಿ ಇಟ್ಕೊಂಡಿರ್ತಾರೆ, ಲಕ್ಷ್ಮೀ ಕಳಶವನ್ನು ಸ್ಥಾಪನೆ ಮಾಡಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಥರ ಮೊದಲಿಂದನೂ ಹಿರಿಯರು ಯಾವ ಥರ ಪದ್ಧತಿನ ಮಾಡ್ಕೊಂಬಂದಿದ್ದಾರೆ ಆ ಪದ್ಧತಿನ ಅನುಸರಿಸಿ ನೀವು ಈ ಒಂದು ಎಳ್ಳಮಾವಾಸ್ಯೆಯ ಒಂದು ಪೂಜೆನ ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ಎಳ್ಳಮಾವಾಸ್ಯೆಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಒಂದು ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.